ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಲಕ್ಷ್ಮೀ ನಿವಾಸ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭಾವನ ಹೋಗಿ ನೀನು ಕೆಲಸಕ್ಕೆ ಹೋಗ್ತಾಯಿಲ್ಲ, ಸುಳ್ಳು ಹೇಳಿದೆಯಾ ಅಂತ ಹೇಳಿ ಚೆನ್ನಾಗಿ ಹೊಡೆದು ಬುದ್ಧಿ ಹೇಳಿ ಬರ್ತಾಳೆ. ಈ ಕಡೆ ಸಿಂಚನ ಅಂತೂ ತುಂಬ ಖುಷಿಯಾಗಿರ್ತಾಳೆ. ಮನೇಲಿ ಸ್ವೀಟ್ ಮಾಡಿಕೊಟ್ಟಾಗ ಅವರಪ್ಪ ಏನಮ್ಮ ಸ್ವೀಟ್ ಮಾಡಿದ್ಯಾ ಅಂದಾಗ, ನನ್ನ ಗಂಡನಿಗೆ ಇಂಟರ್ವ್ಯೂಗೆ ಹೋಗಿದ್ದಾರಪ್ಪ, ಅವರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿದಾಗ ನನಗೇನೋ ನಂಬಿಕೆ ಇಲ್ಲ ಅಂತ ಹೇಳಬೇಕಾದ್ರೆ ಬರ್ತಾನೆ. ಬಂದಾಗ ನೋಡಿರಿ, ನಾನು ಹೇಳಿದ್ರೆ ನಮ್ಮಪ್ಪ ನಂಬ್ತಾ ಇಲ್ಲ, ನಿಮ್ಮ ಕೆಲಸ ಸಿಕ್ತಲ್ವಾ ಅಂತ ಹೇಳಿದಾಗ, ಇಲ್ಲ ನನ್ನ ಕೆಲಸಕ್ಕೆ ಹೋಗಿರಲಿಲ್ಲ ಅನ್ನೋ ಸತ್ಯವನ್ನು ಒಪ್ಕೊಳ್ತಾನೆ. ಇನ್ನೊಂದು ಕಡೆ ಈ ಕಡೆ ಜಯಂತ್ಗೆ ಜಾನ್ವಿ ಹೇಳ್ತಾಳೆ, ನೀವು ಹೇಳ್ದಿರ ಕೇಳ್ದಿರ ಹೋಗಿದ್ದೀರಾ, ಊಟವನ್ನು ಮಾಡದೆ ಹೋಗಿದ್ದೀರಾ, ನಾನೇನಾದರೂ ಆ ರೀತಿ ಮಾಡಿದರೆ ತಿಂದು ನೀವೇನು ಮಾಡ್ತಾಯಿದ್ರಿ ಹೇಳಿ, ಮುಂಚೆ ಏನು ಮಾಡಿದ್ರಿ ಅಂದಾಗ, ಹೊರಗಡೆ ನಿಲ್ಲಿಸ್ತಾ ಇದ್ದೆ 2 ಅವರು ಅಂತ ಹೇಳಿದಾಗ, ಸರಿ ಹಾಗಾದರೆ ಈಗ ನಾನೇನು ಮಾಡಬೇಕು ಹೇಳಿ ಅಂತ ಹೇಳಿ ಈ ಕಡೆ ಜಯಂತನ ಹೊರಗಡೆ ನಿಲ್ಲಿಸಿದಾಗ ಅವ್ಳು ಕೆಲಸದವಳು ಹೋಗಿ ಸ್ವಲ್ಪ ಹೊತ್ತು ಬಿಟ್ಟು ಒಳಗಡೆ ಬಾ ಅಂತ ಹೇಳಿ ಕರೆದಾಗ, ನಂಗೆ ಗೊತ್ತು ನೀವು ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳಿ, ನನ್ನ ಕಷ್ಟ ನೋಡಿ ನೀವು ಈ ರೀತಿ ಹೇಳ್ತಾ ಇದ್ದೀರಾ, ಆದರೆ ಈಗ ಜಾನು ಈಗ ನನ್ನನ್ನು ನಂಬ್ತಾ ಇದ್ದಾಳೆ, ನಾನು ಈ ರೀತಿ ಮಾಡಿದ್ರೆ ಅವಳು ಅವಳ ನಂಬಿಕೆನ ಮುರಿದಂಗೆ ಆಗುತ್ತೆ, ನಾನು ಯಾವುದೇ ಕಾರಣಕ್ಕೂ ಬರೋಲ್ಲ, ಅವಳು ಏನು ಶಿಕ್ಷೆ ಕೊಟ್ಟಿದ್ದಾಳೆ ಅದನ್ನು ಅನುಭವಿಸೇ ನಾನು ಒಳಗಡೆ ಬರೋದು ಅಂತ ಹೇಳಿ ಜಯಂತ್ ಹೇಳ್ತಾನೆ. ಹಾಗೆ ಬಂದು ಜಾನ್ವಿ ಹತ್ರ, ಅಮ್ಮ ನಾನು ಎಷ್ಟೇ ಕರೆದ್ರೂ ಅವ್ರು ಬರ್ತಾಯಿಲ್ಲ ಅಂತ ಹೇಳಿದಾಗ, ಸರಿ ಬಿಡಿ, ಅವರಿಗೆ ಶಿಕ್ಷೆ ಅನುಭವಿಸೋದೇ ಖುಷಿ ಅನಿಸುತ್ತೆ, ಶಿಕ್ಷೆ ಅನುಭವಿಸ್ಕೊಂಡು ಆಮೇಲೆ ಬರಲಿ ಬಿಡಿ, ನೀವೇನು ತಲೆ ಕೆಡಿಸ್ಕೊಂಬಿಡಿ, ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡಿ ಅಂತ ಹೇಳಿ ಈ ಕಡೆ ಜಾನ್ವಿ ಹೇಳ್ತಾಳೆ. ಜಯಂತ್ ಅವಳಿಗೆ ಏನೇನು ಕಷ್ಟ ಕೊಟ್ಟಿದ್ದಾನೆ ಅದನ್ನೇ ರಿಪೀಟ್ ಮಾಡಿ ಜಾನ್ವಿ ಅವನಿಗೆ ಕೊಡ್ತಾ ಇದ್ದಾಳೆ. ಮುಂದಿನ ಸಂಚಿಕೆಗಳಲ್ಲಿ ಬೇರೆ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾರೆ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.